22ನೇ ತಾರೀಕು ಸಾಯಂಕಾಲ ಆಗ್ತಾ 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 ಕೂತಿದ್ದಂಗೆ ಸುಜಾತಾ ಭಟ್ ಹೊಸ ಹೊಸ ಕತೆಗಳು ಬರ್ತಿದಾವಿಲ್ಲಿ. ಈ ಮೇಡಮ್ ಎಲ್ಲ ಸತ್ಯ ಏನು ವಯಸ್ಸಾಗಿದೆಯಲ್ಲ ಹೋಗ್ಲಿ ಪಾಪ ಅಂತ ನಾವು ಅನ್ಕೋತಾ ಇದ್ರೆ ಒಂದು ಕಡೆ ತಲೆ ನನಗೆ ಒಂದು ಕಡೆ ಅನ್ನಿಸ್ತಾ ಇತ್ತು ಇವರು ಎಲ್ಲೋ ಅಪೋಸಿಟ್ ಗ್ಯಾಂಗಿಂದೇನೆ ಗೂಗ್ಲಿ ಪಾರ್ಟಿಗಳಿರ್ಬೋದೇನೋ ಅಂತ. ಅದು ಹಂಗೆ ಆಯ್ತು ನೋಡ್ರಿ. ಸತ್ಯ ಯಾರಿಗ್ ಗೊತ್ತಪ್ಪ, ಇನ್ನೂ ಗ್ಯಾರಂಟಿ ಇಲ್ಲ ತಡ್ರಿ. ಈ ಅಮ್ಮನ್ನ ಮಂಪರು ಟೆಸ್ಟಿಗೆ ಮಂಪರು ಎಂಥದಂತಾರೆ ಬ್ರೈನ್ ಮ್ಯಾಪಿಂಗ್ ವಾಟ್ಸ್ಆವರ್ ಅದಕ್ಕೆ ಹಾಕಿದ್ರೆ ಆಗ ಹೇಳ್ತಾರೆ ಕರ್ಕೊಂಬಂದವ್ರು ಯಾರು, ಕಾನ್ಸ್ಪಿರಸಿ ಮಾಡಿದವ್ರು ಯಾರು ಅಂತ ಅನ್ನೋ ವಿಚಾರ ಗೊತ್ತಾಗುತ್ತೆ. ಆವಾಗ ಇವರು ಹೋರಾಟಗಾರರ ಹೆಸರು ಹೇಳೋದು ಡೌಟ್ ಆಯ್ತಾ. ಅವ್ರು ಯಾರ್ದು ಹೇಳ್ತಾರೆ, ದಣಿಗಳ ಹೆಸರು ಹೇಳ್ತಾರೆ. ಮ್ಯಾಕ್ಸಿಮಮ್ ಚಾನ್ಸ್ ಉಂಟು ನನ್ನ ತಲೆ ಯೋಚಿಸೋ ಪ್ರಕಾರ ಆಯ್ತಾ. 99% ಅವ್ರದ್ದೇ ಬರ್ತದೆ ಹೆಸರು ನೋಡ್ರಿ. ಹಿಂಗೆ ಪಾಪಚಿ ಇವರು ನಂಬಿಟ್ಟು ಈ ಅಮ್ಮ ಪಾಪ ಹಿಂಗೆ ಮುದುಕಿ ಅಂತ ಹೇಳ್ಕೊಂಡು ನಂಬಿಟ್ಟು ಪ್ರೂಫೇ ಇಲ್ದಲೆ ಇವ್ರದ್ದು ತಗೊಂಡ್ಬಿಟ್ಟಿದ್ದು ತಪ್ಪಾಯ್ತೇನೋ ಇವ್ರ ಕಡೆಯಿಂದ. ಪಾಪ ಏನು ಮಾಡ್ತಾರೆ ಮುದುಕಿ ಅಲ್ವಾ ಅಂತ ಅಂದ್ಬಿಟ್ಟು ಸಪೋರ್ಟ್ ಮಾಡೋಣ ನಾವು ಅಂತ ಅಂದ್ಕೊಂಡಿದ್ರೇನೋ. ಈಗ ನನಗೆ ಇನ್ನೊಬ್ರು ಎಳ್ಕಡೆ ಮಂಡ್ಯದಿಂದ ಎಳ್ಕ ಬಂದಾರಲ್ಲ ನೋಡ್ರಿ. ಈ ವಯ್ಯ ಅಂತೂ ನಾನು ಈ ಭೀಮನ್ ಜೊತೆ ಇದ್ದೆ, ನಾನು ನೋಡಿದ್ದು ಬರೀ 2 ಅಂತ ಒಂದ್ಸಲ ಹೇಳ್ತಾನೆ. ಆಮೇಲೆ ಇನ್ನೊಂದು ನಂಬರ್ ಹೇಳ್ತಾನೆ, ನಿಮ್ಸಕ್ಕೊಂದೊಂದು ಹೇಳ್ತಾನ ನಂಬರ್ ಹುಚ್ಚಪ್ಪ ಆಯ್ತಾ. ಇವನು ಇದೇ ಥರ ದಣಿಗಳ ಕಡೆ ಪಾರ್ಟಿಯೇ ಅಂತ ನನಗನ್ನಿಸ್ತದೆ. ಹಾಗಾಗಿ ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರೋಡವರು ಮತ್ತು ನಮ್ಮ ಅಡ್ವೊಕೇಟ್ಗಳ ಗುಂಪು, ಆಮೇಲೆ ನಮ್ಮ ಗಿರೀಶ್ ಮುಟ್ಟಣ್ಣನವರು, ಇವರೆಲ್ಲರೂ ಸ್ವಲ್ಪ ಜೋಪಾನದಲ್ಲಿರಿ ಆ ವೈನ್ ಜೊತೆ. ಯಾಕೆ ಅಂತ ಹೇಳಿದ್ರೆ ನೀವು ತಗೋಬೇಡಿ, ನಾವು ಕರ್ಕೊಂಬಂದಿವಿ ಅಂತ ಅಂದ್ಬಿಟ್ಟು ಅಂತೂ ಮತ್ತೆ ನಿಮ್ಮ ಮೇಲೆ ನೀವು ಕರ್ಕೊಂಬಂದಿರಿ ಅಂತ ಅಂದ್ಬಿಟ್ಟು ಮತ್ತೆ ನಿಮ್ಮ ಮೇಲೆ ಗೂಬೆ ಕೂರಿಸ್ತದೆ. ಅಯ್ಯಪ್ಪ ಎಕ್ಕಡೆಯಿಂದಲೂ ಸಿಕ್ಕಾಕೊಂಡಿರಿ, ಎಲ್ಲ ಡಾಕ್ಯುಮೆಂಟ್ಗಳಿಂದಲೂ ಸಿಕ್ಕಾಕೊಂಡು ಕೂತವ್ರೆ. ತಪ್ಪಿಸ್ಕೊಳ್ಳೋಕೆ ಏನೂ ಇಲ್ಲ ಬೇರೆ ವಿಧಿ. ಹಾಗಾಗಿ ಹಿಂಗೆ ಒಬ್ಬೊಬ್ರನ್ನೇ ಇಂಡಕ್ಟ್ ಮಾಡ್ಕೊಂಡು ಸೀನಿಗೆ ಅದೆಲ್ಲನೂ ನಿಮ್ಮ ತಲೆ ಮೇಲೆ ಹಾಕ್ಬೇಕು ಅಂತ ಐಡಿಯಾ ಮಾಡ್ಕೊಂಡು ಕುಂತವ್ರು ಇವರು ಅಂತ ಕಾಣಿಸ್ತದೆ ನನಗೆ. ಇನ್ನೂ ಎಷ್ಟು ಬರ್ತಾವ ಮುಂದ್ಗಡೆ ಫ್ಯೂಚರಲ್ಲಿ ಯಾರಿಗೆ ಗೊತ್ತಪ್ಪ. ಜೋಪಾನದಲ್ಲಿರ್ರಿ, ಜೋಪಾನ. ಆ ಮಂಡ್ಯದ ಯಾವ್ದೋ ಕಡೆ ಒಯ್ಯ ಬಂದದ ರಾಜು ಅಂತ ಹೇಳ್ಕೊಂಡು ಆ ವಯ್ಯನ ಮಂಪರ ಟೆಸ್ಟಿಗೆ ನೀವು ಅವ್ರು ಕೇಳೋಕ್ಕಿಂತ ಮುಂಚೆ ಕಡೆ ನೀವೇನೇ ಆಯಿತು ಮಾಡಿ ಅಂತ ಅಂದ್ಬಿಟ್ಟು ಕೇಳಿ. ಈ ಅಪ್ಪ ರೆಡಿ ಆದ ಸೀದಾ ಅಂತ ಹೇಳಿದ್ರೆ ಆವಾಗ ಸ್ವಲ್ಪ ನಂಬಿಕೆ ಬರ್ಬೋದು ಅವ್ರ ಮೇಲೆ 50%. ಆ ಮಂಪರು ಟೆಸ್ಟ್ ಎಲ್ಲ ಲೈವ್ ಟೆಲಿಕಾಸ್ಟ್ ಮಾಡಿ ನಾವು ನೋಡ್ಕೊತೀವಿ ಆಯ್ತಾ. ಫೇಲ್ ಆಯಿತು ಅಂತ ಹೇಳಿದ್ರೆ ದಣಿಗಳು ಕರ್ಕೊಬಂದಿದ್ದು ಅಂತ ಅವ ಹೇಳ್ತಾನೆ. ಅವರೇ ಕರ್ಕೊಂಬಂದ್ಬಿಟ್ಟು ಲಾಸ್ಟಿಗೆ ನೀನು ನಮ್ಮ ಕಡೆ ಈ ಹೋರಾಟಗಾರರು ಕರ್ಕೊಬಂದ್ರು ದುಡ್ಡು ಕೊಟ್ಬಿಟ್ಟು ಅಂತ ಹೇಳು ಅಂತ ಹೇಳ್ಕೊಟ್ರಕ್ಕಾಗಲ್ವೇನ್ರಪ್ಪ. ಎಂತೆಂಥ ಸಿನಿಮಾಗಳೆಲ್ಲ ನೋಡ್ಬಿಟ್ಟಿದ್ದೀವಿ ನಾವು ತಾನೇ. ಇಂಥವೆಲ್ಲ ಮರ್ಡರ್ ಮಿಸ್ಟ್ರಿಗಳು, ಲಾಸ್ಟ್ ಮಿನಿಟಲ್ಲಿ ಹಿಂಗಾಗೋದು ನಡೀತವೆ. ಹಿಂಗೆಲ್ಲ ಕಳ್ಳರು ಅಂದರೆ ಕಳ್ಳರೇ. ಮತ್ತೆ ಅವ್ರಿಗೆ ಎಲ್ಲ ಥರವಾದಿ ಕಳ್ತನ ಮಾಡೋಕ್ಕೂ ಬರುತ್ತೆ, ಒಳ್ಳೆಯವ್ರದ್ದು ಹೆಸರನ್ನ ಹಾಳು ಮಾಡೋಕ್ಕೂ ಬರುತ್ತೆ, ಗೊತ್ತಾಯ್ತಾ. ಹಾಗಾಗಿ ಇವರು ನಾವು ಮೊದಲಿಂದಲೇ ರೆಡಿ ಇದ್ದೀವಿ ಇನ್ವೆಸ್ಟಿಗೇಷನ್ಗೆ, ಬರ್ರಪ್ಪ ಮಾಡ್ಕೊಳ್ಳಿ, ಇನ್ನೇನು ಬೇಕಾದ್ರೆ ಇನ್ವೆಸ್ಟಿಗೇಷನ್ ಅಂತ ಕೇಳಿದ್ರಲ್ವ ಮಹೇಶ್ ಮತ್ತು ಗಿರೀಶ್ ಇವರೆಲ್ಲರೂ. ಮಾಡ್ಕೋಬೇಕಾಯ್ತು, ನೀವು ಯಾಕೆ ಮಾಡ್ಕೊಳ್ದೆ ಹೋದ್ರಿ? ಮಾಡ್ಕೊಂಡು ಇಟ್ಕೊಂಡಿದ್ದಿದ್ರೆ ಈ ಸುಜಾತಾ ಭಟ್ದು ಕತೆ, ಆಮೇಲೆ ಅದ್ಯಾರೋ ಮಂಡ್ಯದಿಂದ ಬಂದಾನಲ್ಲ ಇನ್ನೊಬ್ಬ ಕ್ಲೀನ್ ಮಾಡೋವನು, ಅಧರ್ಮಾಧಿಕಾರಿಗಳ ಕಡೆಯ ಕೆಲಸದವನು, ಅವ್ರದ್ದು ಎಲ್ಲರದು ಮಂಪರು ಟೆಸ್ಟ್ ಮಾಡಿಸ್ಬಿಟ್ರೆ ದಣಿಗಳು ಫಾಸ್ಟಾಗಿ ಸಿಗಾಕತ್ತಾರೆ.
SITಗೆ ಬೇಗ ಕೇಸನ್ನ ಕನ್ಕ್ಲೂಡ್ ಮಾಡೋಕ್ಕಾಗತ್ತೆ ಅಲ್ವಾ. ಏನು ಒಳ್ಳೆ ದಿನ ಹಿಂಗೆ ರಂಪ. ಆ ಅಪೋಸಿಟ್ ಪಾರ್ಟಿ ಜನಗಳು, ದಳದ ಜನಗಳು ಯಾರಿದ್ದಾರನೋ ಯಾರಿಗೆ ಗೊತ್ತು. ಎಲ್ಲ ಪಾರ್ಟಿಗಳು ಇದ್ದಾರೆ ಜನಿಗಳ ಜೊತೆ, ಅದಂತೂ ಗ್ಯಾರಂಟಿ. DK ಶಿವಕುಮಾರ ದೊಡ್ಡ ಷಡ್ಯಂತ್ರ ಅಂತ ಹೇಳ್ದವಾಗ ಹೇಳಬಿಡು ಷಡ್ಯಂತ್ರ ಏನೋ ತಂದು DK ಶಿವಕುಮಾರ್ನ ಕರ್ಕೊಂಡೋಗಿ ಮುಂಪುರ ಟೆಸ್ಟ್ಗೆ ಎಲ್ಲ ಗೊತ್ತಾಗ್ಬಿಡ್ತದೆ. SIT ಕೆಲಸ ಈಸಿ ಆಯ್ತು ಅಲ್ವಾ. ಸಿಂಪಲ್, ಕಾಮನ್ ಸೆನ್ಸ್ ಎಲ್ಲರೂ ಇರಬೇಕಾಗಿದ್ದು. ಏನು ಹೇಳ್ತೀರಿ ಹೇಳಿ. ಮೇಡಮ್ ಸುಜಾತ ಭಟ್ದು ಕತೆ ಇದ್ದಾಗ ಚೂರುಪಾರು ಅತ್ತ ಮಾಡ್ತಿದ್ದಾಗಲೇ ನನ್ನ ಕತೆ ಐತೆ ನಂಗೆ ಡೌಟ್ ಇತ್ತು. ವಯಸ್ಸಾಗಿದೆಯಲ್ಲ ಈ ಅಮ್ಮ ಯಾಕೆ ಸುಳ್ಳು ಹೇಳ್ತದೋ ಏನೋ ಅಂತ ನಾನು ಅನ್ಕೋತಿದ್ದೆ. ಏನು ಹೇಳ್ತೀರಿ?